ಒಂದೇ ಮಳೆಗೆ ಬೆಸ್ತು ಬಿತ್ತು ಬೆಂಗಳೂರು. ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ಅವಾಂತರ. ಮಳೆ ನೀರಿನಲ್ಲಿ ಮುಳುಗಿ ಹೋದವು ಕಾರು ಬೈಕು. ರಾಜ್ಯದಲ್ಲಿ ಮಳೆಯಿಂದ ಆದ ಅನಾಹುತ ಹೇಗಿತ್ತು? ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ವರ್ಣಾರ್ಭಟ. ನಾನು ರಂಜಿತ್ ಶಿರಿಯಾರ್. ಬಿರು ಬಿಸಿಲಿನಿಂದ ಬಳಲಿ ಬಸವಳಿದಿದ್ದ ಜನತೆಗೆ ವರುಣ ಆದೇಶ ಕರುಣಿಸಿದ್ದಾನೆ. 24 ಗಂಟೆಯಲ್ಲಿ ರಾಜ್ಯಾದ್ಯಂತ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಒಂದೇ ಒಂದು ಮಳೆಗೆ ಅವಾಂತರ ಸೃಷ್ಟಿಯಾಗಿ ಬಿಟ್ಟಿದೆ. ಮಳೆ ಬೀಳುತ್ತೆ ಅಂತ ಗೊತ್ತಿದ್ರೂ ಕೂಡ BBMP ಮಾತ್ರ ಈ ಮಳೆಗೆ ಸಿದ್ಧ ಆಗಿರಲಿಲ್ಲ. ಹೀಗಾಗಿ ಬೆಂಗಳೂರು ನೀರಿನ ಊರಾಗಿ ಮಾರ್ಪಾಡಾಗಿದೆ. ಅಷ್ಟಕ್ಕೂ ಮಳೆಯಿಂದ ರಾಜ್ಯದಲ್ಲಿ ಏನೆಲ್ಲ ಅವಾಂತರ ಆಗಿದೆ, ಬೆಂಗಳೂರಿನ ಜನರು ಪರದಾಡಿದ್ದು ಹೇಗೆ ತೋರಿಸ್ತೀವಿ ನೋಡಿ. ಮಳೆ 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 ಬೆಂಗಳೂರಿನಲ್ಲಿ ಮಹಾಮಳೆ. ಎಲ್ಲಿ ನೋಡಿದ್ರೂ ನೀರು, ಮನೆ ಒಳಗೂ ನೀರು, ಮನೆ ಹೊರಗೂ ನೀರು, ರಸ್ತೆಯಲ್ಲೂ ನೀರು. ಇಲ್ಲಿ ಮನೆಗಳು ಮಳೆ ನೀರಿನಲ್ಲಿ ತುಂಬಿಕೊಂಡ್ಬಿಟ್ಟಿವೆ. ಕಾರ್ಗಳು, ಬೈಕ್ಗಳು, ಸ್ಕೂಟರ್ಗಳು ಮಳೆ ನೀರಿನಲ್ಲಿ ಅರ್ಧ ಮುಳುಗೋಗಿವೆ. ಜನರು BBMPಗೆ ಹಿಡಿಶಾಪ ಹಾಕೋದು ಬಿಟ್ಟು ಬೇರೆ ಏನೂ ಉಳಿದಿಲ್ಲ. ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಬಿದ್ದರೆ ಅದೆಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದೇ ಮಳೆಗೆ ಬೆಂಗಳೂರಿನ ಜನರು ತತ್ತರ. ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ಅವಾಂತರ. ಒಂದು ಮಳೆ, ಒಂದೇ ಒಂದು ಸಾಧಾರಣ ಮಳೆ. ಈ ಮಳೆಗೆ ಅರ್ಧ ಬೆಂಗಳೂರು ನಲುಗಿ ಹೋಗಿದೆ. ಅದರಲ್ಲೂ ಯಲಹಂಕ ಸುತ್ತಮುತ್ತಲಿನ ಹಲವು ವಿಲ್ಲಾಗಳಲ್ಲಿ ನಿವಾಸಿಗಳು ರೋಸಿ ಹೋಗಿದ್ದಾರೆ. ಕಳೆದ 2-3 ತಿಂಗಳಿನಿಂದ ಇಡೀ ರಾಜ್ಯ ಬಿಸಿಲಿನಲ್ಲಿ ಬಳಲಿ ಬೆಂಡಾಗಿ ಹೋಗಿತ್ತು. ಬಿರು ಬಿಸಿಲಿಗೆ ದೊಡ್ಡ ಬರವೇ ಆವರಿಸಿತ್ತು. ರಾಜ್ಯದ ಪ್ರಮುಖ ಅಣೆಕಟ್ಟೆಗಳು ಖಾಲಿಯಾಗಿದ್ವು. ಇನ್ನೇನು ಮಳೆಯ ಆಗಮನದ ಸೂಚನೆ ಸಿಗ್ತಾ ಇದ್ದ ಹಾಗೇನೆ ರಾಜ್ಯದ ಜನರು ಖುಷಿಯಾಗಿದ್ರು. ಸದ್ಯ ಒಂದು ಮಳೆ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಸುರಿದಿದೆ. ಈ ಒಂದು ಮಳೆಗೆ ಬೆಂಗಳೂರಿನ ಅರ್ಧದಷ್ಟು ಜನರು ತತ್ತರಿಸಿ ಹೋಗಿದ್ದಾರೆ. ಈ ದೃಶ್ಯ ನೋಡಿ, ಇದು ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ನಲ್ಲಿ ಆಗಿರೋ ಅವಾಂತರ. ಒಂದು ಮಳೆ ಬಿತ್ತು, ಜನರು ಖುಷಿಯಾಗಿದ್ರು. ಆದರೆ ಬರ್ತಾ ಬರ್ತಾ ಮಳೆ ನೀರು ಸೀದಾ ಮನೆಗೆ ನುಗ್ಗಿತ್ತು. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳು, ಕಾರ್ಗಳು ಮಳೆಯಲ್ಲಿ ಮುಳುಗೋಕೆ ಪ್ರಾರಂಭ ಮಾಡಿದ್ವು. ಇದರಿಂದ ಅಪಾರ್ಟ್ಮೆಂಟ್ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ರು. ಇಲ್ಲಿ ಆಕ್ಚುಲಿ ಸೀವೇಜು ಕರೆಕ್ಟಾಗಿ ಆಚೆ ಹೋಗಬೇಕು. ಸೀವೇಜ್ ಕನೆಕ್ಷನ್ ಅಟ್ಲೀಸ್ಟ್ ಸೀವೇಜ್ ಅಂತಲ್ಲ, ಮಳೆ ನೀರಾದರೂ ರಾಜಕಾಲುವೆ ಆ ಕಡೆ ಕನೆಕ್ಟ್ ಆಗಬೇಕು. ಇಷ್ಟು ದಿನ ಏನೂ ತೊಂದರೆ ಅಷ್ಟು ಇರಲಿಲ್ಲ. ಇವಾಗ ಹೆಚ್ಚಾಗಿದ್ದೇನಕ್ಕೆ ಅಂದರೆ ರಾಜಕಾಲುವೆ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಡೆಡ್ ಎಂಡಲ್ಲಿ ಬಿಟ್ಬಿಟ್ಟಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ಇಲ್ಲ ಅಂತ. ಅಲ್ಟಿಮೇಟ್ಲಿ ಏನಾಗ್ತಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ BDA ಯಾವ್ಯಾವ ಕನ್ಸರ್ನ್ ಅಥಾರಿಟಿ ಇರುತ್ತೆ, ಅವ್ರು ಎಲ್ಲದ್ರ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ. ಅವ್ರು ಯಾರು ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಬಂದು ಮೋರಿ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಬಿಡ್ತಾರೆ ರಾಜಕಾಲುವೆ. ಆಮೇಲೆ ಇಲ್ಲಿರೋರು ಪರ್ಮಿಷನ್ ಸಿಕ್ಕಿಲ್ಲ ಅಂತ ಇದಾಗ್ತಾರೆ. ಪರ್ಮಿಷನ್ ಇಲ್ಲಾರ್ದೇ ಇದ್ರೆ ಯಾಕೆ ಕಟ್ಟಿದ್ರು ಫಸ್ಟು? ಈ ಥರ ಇರಬೇಕಾದ್ರೆ ಎಲ್ಲದು ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್. BBMP ಆಯುಕ್ತರೇ, ಮಳೆಗಾಲಕ್ಕೆ ಇದೇನಾ ನಿಮ್ಮ ಸಿದ್ಧತೆ? ಒಂದಲ್ಲ ಎರಡಲ್ಲ 22 ವಿಲ್ಲಾಗಳ ನಿವಾಸಿಗಳು ಪರದಾಟ. ಯಲಹಂಕದ 22 ವಿಲ್ಲಾಗಳಲ್ಲಿರೋ ನಿವಾಸಿಗಳು ಇದೇ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಈ ಹಿಂದೆ BBMP ಅಧಿಕಾರಿಗಳು ಮಳೆಗೆ ನಾವು ಸಿದ್ಧ ಅಂತ ಹೇಳಿಕೊಂಡಿದ್ರು. ಆದರೆ ಒಂದೇ ಮಳೆ BBMP ಅಧಿಕಾರಿಗಳ ಬಣ್ಣ ಬಯಲು ಮಾಡಿಬಿಟ್ಟಿದೆ. ಅದು ಅಲ್ಲದೆ ಇಲ್ಲಿನ ನಿವಾಸಿಗಳು ಮೊದಲೇ ಎಚ್ಚರಿಕೆ ಕೊಟ್ಟಿದ್ರು. ಆದರೆ BBMP ಅಧಿಕಾರಿಗಳು ಮಾತ್ರ ಜಾಣ ಮೌನ ಹೊಂದಿದ್ರು. ಪರಿಣಾಮ ಒಂದೇ ಮಳೆಗೆ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಇನ್ನು ಮುಂದೆ ದೊಡ್ಡ ದೊಡ್ಡ ಮಳೆಗಳು ಬೀಳಲಿವೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆದರೆ BBMP ಮಾತ್ರ ಸಿದ್ಧವಾಗಿಲ್ಲ ಅದಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವರು ರಾಜಕಾಲುವೆ ಅಂತ ಮಾಡಿದ್ದಾರೆ BBMP ಅವರು. ಅದು ರಾಜಕಾಲುವೆನೇ ಅಲ್ಲ. ರಾಜಕಾಲುವೆ ಅಂದರೆ ಮಳೆ ನೀರು ಹೋಗಬೇಕು. ಅದರಲ್ಲಿ ಮಳೆ ನೀರು ಹೋಗ್ತಾ ಇಲ್ಲ. ಅವ್ರದ್ದೆಲ್ಲನೂ BWSSB ಅವ್ರದ್ದು ಸಿವೇಜ್ ವಾಟರ್ ಎಲ್ಲ ಬಿಟ್ಟಿದ್ದಾರೆ. ನಮ್ಮದು ಲಾಸ್ಟ್ ವೀಕ್ ಮಳೆ ಬಂದಾಗ ನೀರು ಬರಲಿಲ್ಲ. ಆಮೇಲೆ 2 ಡೇಸ್ಗೆ ಅವರು ಅದು ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಮಳೆ ಬಂದಿಲ್ಲ ಅಂದರೂ ನೀರು ಸ್ಟಾರ್ಟ್ ಆಯಿತು. ವಿಲಮೆಂಟ್ 10 ಹತ್ರ ಸ್ಟಾರ್ಟ್ ಆಗಿದ ಮೇಲೆ
ನಾವು ಇಮಿಡಿಯೇಟಾಗಿ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ, ಸರ್ ಬಂದು ನೋಡಿ ಅಂತ. ಅವ್ರು ಬರೋದು ಇನ್ಸ್ಪೆಕ್ಷನ್ ಮಾಡೋದು ಎಲ್ಲ ಮಾಡಿದ್ದಾರೆ. ಆದರೂ ನಾವು ದಿನ ಹೋಗ್ತಾ ಇದ್ದೀವಿ, ಸರ್ ಬಂದು ನೋಡಿ, ಮಳೆ ಬಂದರೆ ಎಲ್ಲ ಮನೆಗೂ ಹಿಂಗೆ ಆಗುತ್ತೆ, ಬಂದು ನೋಡಿ ಅಂತ. ಅವ್ರು ರಾಜಕೀಯವೇ ಅಂತ ಮಾಡಿದರೆ ಫಾರೆಸ್ಟ್ ಅವ್ರ ಹತ್ರನೂ ಅದು ಅವ್ರದ್ದು ಕಂಪ್ಲೀಟ್ ಇದು ಮಾಡಬೇಕಲ್ವ, ಮಾಡಲಿಲ್ಲ. ಸ್ವಲ್ಪ ಇದು ಇತ್ತು, ಆ ಕಡೆಯಿಂದ ವಾಟರ್ ಹಂಗೆ ಮಳೆ ಬಂದಾಗೆಲ್ಲ ಫುಲ್ ಹಂಗೆ ಎಲ್ಲ. ನೀವು ಹೋಗಿ ನೋಡಿ ಒಂದು ಸಾರಿ. ನಾವೆಲ್ಲ ನಮ್ಮ ಅತ್ತೆ ಮಾಮ 86 ಇಯರ್ಸ್, ಅವರು ಮನೆಯಲ್ಲೇ ಇದ್ದಾರೆ. ಈಗ ಅವ್ರಿಗೆ ಆಚೆ ಕರ್ಕೊಂಬರೋಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ನೀರಿದೆ. ಅವ್ರನ್ನ ಹೆಂಗೆ ಕರ್ಕೊಂಬರೋದು? ಮಳೆ ನೀರು ಹೋಗುವ ಸ್ಟಾರ್ಮ್ ವಾಟರ್ ಡ್ರೈನ್ ಓಪನ್ ಬಿಟ್ಟಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿನ ಜನರು ಆರೋಪಿಸ್ತಾ ಇದ್ದಾರೆ. ರಾಜಕಾಲುವೆ ನೀರಿನ ವಾಸನೆಗೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ವಾಸನೆ ತಾಳಲಾರದೆ ಕೆಲ ನಿವಾಸಿಗಳು ಮನೆಯನ್ನೇ ಖಾಲಿ ಮಾಡ್ತಾ ಇದ್ದಾರೆ. ವಾರದ ಹಿಂದೆ ಬಿಬಿಎಂಪಿಗೆ ಇಲ್ಲಿ ಸ್ಥಳೀಯರು ಪತ್ರ ಬರೆದಿದ್ರು, ಆದರೂ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಪಕ್ಕದಲ್ಲಿರೋ ಪುಟ್ಟೇನಹಳ್ಳಿ ಕೆರೆಗೆ ನೀರು ಹರಿಯದೇ ಇರೋದ್ರಿಂದ ಆ ನೀರು ಕೂಡ ಮಿಕ್ಸ್ ಆಗ್ತಾ ಇದೆ. ಹೀಗಾಗಿ ಒಂದೇ ಮಳೆಗೆ ರಾಜಕಾಲುವೆ ಮಳೆ ನೀರು ಸೇರಿ ಇಡೀ ಏರಿಯಾ ಕೆರೆಯಂತೆ ಆಗಿದೆ. ಕನಿಷ್ಠ 6 ತಿಂಗಳಿಂದ ಅವ್ರ ಹತ್ರ ಡಿಸ್ಕಷನ್ ಅಲ್ಲೇ ಇದ್ದೀವಿ, ಕಂಪ್ಲೀಟ್ ಮಾಡಿ ಅಂತ. ಅರ್ಧಂಬರ್ಧ ನೀವು ನೋಡಿದ್ರೆ ಇದು ಡೆಡ್ ಎಂಡ್ ಇದೆ, ಡೆಡ್ ಎಂಡಲ್ಲಿ ಗ್ಯಾಪ್ಗಳಿದೆ. ಸೊ ಅಲ್ಲಿಂದ ಎಲ್ಲ ನೀರು ಬರ್ತಾ ಇರೋದು. ನಾವು ಮಳೆ ಬರುತ್ತೆ ಕಂಪ್ಲೀಟ್ ಮಾಡಿ ಅಂತ ಹೇಳ್ದೆ, ಡಿಸ್ಕಷನಲ್ಲಿ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರೊಸೀಡ್ ಮಾಡೋಕ್ಕೆ. ಅವ್ರು ಹೇಳ್ತಾರೆ ನೀವು ಹೋಗಿ ಪರ್ಮಿಷನ್ ತೊಗೊಂಬನ್ನಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಂತ. ನಮ್ಗೆ ಯಾರು ಕೇಳ್ತಾರೆ ಸರ್ ಫಾರೆಸ್ಟ್ ಅವರು ಪರ್ಮಿಷನ್? ನಾನು ಏನು ಅಂತಂದರೆ ಫಾರೆಸ್ಟ್ ಪರ್ಮಿಷನ್ ತಗೊಳ್ಳಾರ್ದೆ ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ರು ಇದು ಅಂತ. ಇದು ನಿನ್ನೆ ರಾತ್ರಿ ಮಳೆ ಆದಾಗಿಂದ ಇಷ್ಟು ಜಾಸ್ತಿ ಆಗಿದೆ. ಮುಂಚೆ ಸ್ವಲ್ಪ ಕಡಿಮೆ ಇತ್ತು, ಸೀವೇಜ್ ವಾಟರ್ ಫ್ಲೋ ಆಗ್ತಾ ಇತ್ತು ರೋಡ್ಗೆ, ಬಟ್ ನಾವು ಪಂಪ್ ಮಾಡ್ತಾ ಇದ್ವಿ. ಕೆಲವುಗಳ ಮನೆಯಲ್ಲಿ ಬ್ಲಾಕ್ ಆಗಿತ್ತು. ಬಟ್ ನಿನ್ನೆ ಜಾಸ್ತಿ ಮಳೆ ಇದರಿಂದ ಎಲ್ಲ ಓವರ್ಫ್ಲೋ ಆಗಿಬಿಟ್ಟು ಈ ಕಡೆ ಎಲ್ಲ ಬಂದು ಮನೆ ಒಳಗೆ ಎಲ್ಲ ಮನೆಗಳಲ್ಲಿ ಹೋಗಿ ಸಂಪು ವಾಟರ್ ಇದೆಲ್ಲ ಒಳಗಡೆ ಹೋಗಿ. ಮೈಸೂರಿನಲ್ಲಿ ಅಬ್ಬರಿಸಿದ ವರುಣದೇವ, ಹಲವು ಮನೆಗಳಿಗೆ ನುಗ್ಗಿದ ಮಳೆ ನೀರು. ಬೆಂಗಳೂರು ಮಾತ್ರವಲ್ಲ, ಇಡೀ ರಾಜ್ಯದಾದ್ಯಂತ ಉತ್ತಮ ಮಳೆ ಆಗ್ತಿದೆ. ಹಾಗೆ ಅವಾಂತರಗಳು ಸೃಷ್ಟಿಯಾಗ್ತಿವೆ. 24 ಗಂಟೆಗಳ ಅವಧಿಯಲ್ಲಿ ಸುರಿದ ಮಳೆ ಅನಾಹುತ ಮಾಡಿಬಿಟ್ಟಿದೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ವರುಣದೇವ ಅಬ್ಬರಿಸಿದ್ದಾನೆ. ತಾಲೂಕಿನಾದ್ಯಂತ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿತ್ತು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸುರಿದ ಮಳೆ ಹಿನ್ನೆಲೆ ಮನೆಯ ಕಾಂಪೌಂಡ್ ಕುಸಿತವಾಗಿದೆ. ಕಾಂಪೌಂಡ್ ಮುಂದೆ ನಿಲ್ಲಿಸಿದ 4 ಬೈಕ್ಗಳು ಜಖಮ್ಮಾಗಿದೆ. ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ಈ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆಯ ಹಲವೆಡೆ ಮಳೆರಾಯ ಆರ್ಭಟಿಸಿದ್ದಾನೆ. ಕೆಆರ್ಪೇಟೆ ತಾಲೂಕಿನಾದ್ಯಂತ ಭರ್ಜರಿ ಮಳೆ ಆಗಿದೆ. ಶೀಳನೆರೆ, ಮುರುಕನಹಳ್ಳಿ, ಮರಡಹಳ್ಳಿ, ಜಕ್ಕನಹಳ್ಳಿ ಸೇರಿ ಹಲವೆಡೆ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಮದುವೆ ಛತ್ರಕ್ಕೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತಕ್ಕೆ ಮಳೆ. 3 ದಿನಗಳ ಕಾಲ ಹಲವು ಜಿಲ್ಲೆಗಳಿಗೆ ಅಲರ್ಟ್. ಕರಾವಳಿ, ಬೆಂಗಳೂರು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆಯಲ್ಲಿ 6 ರಿಂದ 11 ಸೆಂಟಿಮೀಟರ್ ವರೆಗೆ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮೇ 19 ರಿಂದ 21ರವರೆಗಿನ ಅವಧಿಯಲ್ಲಿ 11 ರಿಂದ 20 ಸೆಂಟಿಮೀಟರ್ ಒಳಗೆ ಮಳೆ ಬೀಳುವ ಸಾಧ್ಯತೆ ಇರೋದ್ರಿಂದ ಆರೆಂಜ್ ಅಲರ್ಟ್ನ ಎಚ್ಚರಿಕೆ ನೀಡಲಾಗಿದೆ. ಮೇ 20ಕ್ಕೆ ಶಿವಮೊಗ್ಗ ಜಿಲ್ಲೆಗೆ ಆರೆಂಜ್ ಅಲರ್ಟ್ನ ಎಚ್ಚರಿಕೆ ನೀಡಲಾಗಿದೆ. ಉಳಿದಂತೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆ ಇದೆ. ಮೇ 22ರ ತನಕ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿ ಸಮುದ್ರದಲ್ಲಿ ಹೆಚ್ಚಿನ ಗಾಳಿ ಬೀಸುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಕರ್ನಾಟಕದ ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಸೂಚಿಸಿದೆ. ಒಟ್ಟಾರೆ 5 ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಅಬ್ಬರಿಸಲಿದೆ. ಕರ್ನಾಟಕ ಮಾತ್ರವಲ್ಲ, ಕೇರಳದಲ್ಲಿಯೂ ವರುಣದೇವ ಕೃಪೆ ತೋರಿದ್ದಾನೆ. ಹೀಗಾಗಿ ಕೇರಳದ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಒಂದು ಮಳೆಗೆ ಬೆಂಗಳೂರು ನಡುಗಿ ಹೋಗುತ್ತಿದೆ. ಇನ್ನು ನಿರಂತರವಾಗಿ ಮಳೆ ಬೀಳುವ ಸೂಚನೆ ಇದೆ. ಹಾಗೆ ಮುಂದಿನ ತಿಂಗಳು ಮಳೆಗಾಲ ಶುರುವಾಗುತ್ತೆ. ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಳ್ಳಬೇಕಿದೆ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ.
ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.